ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರಿನಲ್ಲಿ ಪ್ರತ್ಯೇಕವಾಗಿ ಆರ್ಟಿಒ ಕಚೇರಿ ಮಾಡಿ ದಲಿತ ಸೇನೆಯ ಆಗ್ರಹ. ಅತಿ ಹೆಚ್ಚು ಗಣಿಗಾರಿಕೆ ಹೊಂದಿರುವ ಸಂಡೂರಿನಲ್ಲಿ ಸರಿಸುಮಾರು 10 ರಿಂದ 11 ಸಾವಿರ ಡ್ರೈವರ್ ಇರುತ್ತಾರೆ. ಅವರ ಒಂದು ವಾಹನ ಚಾಲನೆ ಪರವಾನಗಿಯನ್ನ ರಿನಿವಲ್ ಮಾಡಿಸಲು ಸುಮಾರು 200 ರಿಂದ 450 ಕಿಲೋಮೀಟರ್ ದೂರದಲ್ಲಿರುವ ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಬೆಂಗಳೂರು, ಮೈಸೂರು ಜಿಲ್ಲೆಗಳಿಗೆ ಚಾಲಕರು ತಿರುಗಾಡಬೇಕು. ಇದರಿಂದ 2-3 ದಿನಗಳ ಕೂಲಿ ನಷ್ಟ, ಅದಲ್ಲದೆ ಸುಖಸುಮ್ಮನೆ ಖರ್ಚು. ಅದರಿಂದಾಗಿ ದಲಿತ ಸೇನೆಯ ರಾಜ್ಯದ ಹನುಮಂತಾಜಿ ಯಲಸಂಗಿ ಇವರ ಆದೇಶದ ಮೇರೆಗೆ ಸಂಡೂರಿನ ದಲಿತ ಸೇನೆಯ ಅಧ್ಯಕ್ಷರಾದ ಎಚ್ ಮಲಿಯಪ್ಪ ಇವರ ನೇತೃತ್ವದಲ್ಲಿ ತಹಶೀಲ್ದಾರರಿಗೆ ಮನವಿ ನೀಡಲಾಯಿತು. ಆದಷ್ಟು ಬೇಗ ಚಾಲಕರಿಗೆ ಸ್ಪಂದಿಸಿ ಆರ್ಟಿಒ ಕಚೇರಿಯನ್ನ ಸಂಡೂರಿನಲ್ಲಿ ಮಾಡಬೇಕೆಂದು ದಲಿತ ಸೇನೆಯ ಪದಾಧಿಕಾರಿಗಳು ತಹಶೀಲ್ದಾರರಿಗೆ ಆಗ್ರಹಿಸಿದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ವಿಷಯ ಏನಂದ್ರೆ, ಚಾಲಕರ ಭಾರಿ ವಾಹನ ಚಾಲನೆ ಪರವಾನಗಿ ರಿನಿವಲ್ ಮಾಡಲು ತರಬೇತಿ ಕೇಂದ್ರವನ್ನು ಮತ್ತು ಪ್ರತ್ಯೇಕವಾಗಿ ಸಂಡೂರಿನಲ್ಲಿ ಆರ್ಟಿಒ ಕಚೇರಿ ತೆರೆಯುವ ಬಗ್ಗೆ ಮಾನ್ಯರೇ ದಲಿತ ಸೇನೆ ರಾಷ್ಟ್ರೀಯ ಸಂಘಟನೆ ಆಗಿದ್ದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ ಶ್ರೀ ಹನುಮಂತಜಿ ಯಲಸಂಗಿ ರವರ ಆದೇಶದ ಮೇರೆಗೆ ಸಂಡೂರು ತಾಲೂಕು ಘಟಕ ಸಮಸ್ತ ಪದಾಧಿಕಾರಿಗಳು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ, ಬಳ್ಳಾರಿ ಮತ್ತು ವಿಜಯನಗರ ಅವಳಿ ಜಿಲ್ಲೆಯ ಸುಮಾರು 10 ರಿಂದ 11 ಸಾವಿರ ಡ್ರೈವರ್ಗಳು ಇರುತ್ತಾರೆ. ಆದ್ದರಿಂದ ಚಾಲಕರ ಭಾರೀ ವಾಹನ ಚಾಲನೆ ಪರವಾನಗಿ ರಿನಿವಲ್ ಮಾಡಲು ಸುಮಾರು 200 ರಿಂದ 450 ಕಿಲೋಮೀಟರ್ ದೂರದಲ್ಲಿ ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಬೆಂಗಳೂರು, ಮೈಸೂರು ಜಿಲ್ಲೆಗಳಿಗೆ ಚಾಲಕರು ಹೆವಿ ಬ್ಯಾಡ್ ಲೈಸೆನ್ಸ್ ತರಬೇತಿ ಪ್ರಮಾಣ ಪತ್ರ ಪಡೆಯಲು ಹೋಗುವ ಸಲುವಾಗಿ 3 ದಿನಗಳ ಸಮಯ ವ್ಯರ್ಥ ಹಾಗೂ ಖರ್ಚು ವೆಚ್ಚಗಳು ಮತ್ತು ಆ ಪ್ರಮಾಣ ಪತ್ರಕ್ಕೆ 500 ರೂಪಾಯಿಗಳ ಇತರ ಸಮಸ್ಯೆಗಳು ಇರುತ್ತವೆ. ಆದ್ದರಿಂದ ಪ್ರತ್ಯೇಕವಾಗಿ ಈ ಜಿಲ್ಲೆಗಳಿಗೆ ತರಬೇತಿ ಕೇಂದ್ರವನ್ನು ಮತ್ತು ಪ್ರತ್ಯೇಕವಾಗಿ ಸಂಡೂರಿನಲ್ಲಿ ಆರ್ಟಿಒ ಕಚೇರಿ ಮಾಡುವ ಸಲುವಾಗಿ ನಾವು ದಲಿತ ಸೇನೆ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ತಾಲೂಕು ದಲಿತ ಸೇನೆ ಸಂಘಟನೆ ಸಮಸ್ತ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಸೇರಿ ಮಾನ್ಯ ದಂಡಾಧಿಕಾರಿಗಳು ದಂಡಾಧಿಕಾರಿಗಳಿಗೆ ಈ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ನಮಸ್ತೆ ಎಲ್ಲರಿಗೂ, ಜೈ ಭೀಮ್. ಇವತ್ತು ಸಂಡೂರು ತಾಲೂಕು ದಲಿತ ಸೇನೆ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿರ್ತಕ್ಕಂಥದ್ದೇನೆಂದರೆ, ರಾಜ್ಯದಲ್ಲಿ ಯಲಸಂಗಿ ಸಾರ್ ಅಂತೇಳಿ ನಮ್ಮ ರಾಜ್ಯ ಅಧ್ಯಕ್ಷರು ಅವರ ಸಮ್ಮುಖದಲ್ಲಿ ಹನುಮಂತಜಿ ಯಲಸಂಗಿ ಸಾರ್ ಅವರ ನೇತೃತ್ವದಲ್ಲಿ ಸಂಡೂರು ತಾಲೂಕು ದಲಿತ ಸೇನೆ ವತಿಯಿಂದ ನಮ್ಮ ಸಂಡೂರು ತಾಲೂಕು ಮತ್ತು ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಸಾವಿರಾರು ಜನಗಳು ಡ್ರೈವರ್ ಕೆಲಸ ಮಾಡ್ತಾಯಿದ್ದು, ಆ ಡ್ರೈವರ್ಗಳಿಗೆ ಇವತ್ತು ಹೆವಿ ವೆಹಿಕಲ್ ಬ್ಯಾಡ್ಸ್ ಲೈಸೆನ್ಸನ್ನು ಬೀದರ್ ಮತ್ತು ಗುಲ್ಬರ್ಗ ಅಲ್ಲಿಗೆ ಹೋಗಿ ಅವ್ರು ರಿನ್ಯೂವಲ್ ಮಾಡಿಸ್ಕೊಂಬರ್ಬೇಕಾಗ್ತಾಯಿದೆ. ಆದ್ದರಿಂದ ನಾವಿವತ್ತು ಮನವಿ ಕೊಟ್ಟಿರ್ತಕ್ಕಂಥದ್ದೇನೆಂದರೆ, ಮಾನ್ಯ ತಹಸೀಲ್ದಾರಿಗೆ ಅಲ್ಲಿ RTO ಸಂಬಂಧಪಟ್ಟ ಇಲಾಖೆಗೆ ಅವರು ರವಾನೆ ಮಾಡಿರಿ. ಸಂಡೂರು ತಾಲೂಕಿನಲ್ಲಿ 5-6 ಸಾವಿರ ಜನ ಇವತ್ತು ಜನಗಳು ಇವತ್ತು ಡ್ರೈವರ್ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವರು ಪ್ರತ್ಯೇಕವಾಗಿ ಆ ಒಂದು ಜಿಲ್ಲೆಗೆ ಹೋಗಿ ಮಾಡಿಸ್ಕೊಂಬರ್ಲಿಕ್ಕೆ 2 ದಿನ ಡ್ಯೂಟಿ ರಜಾ ಮಾಡಬೇಕು, ಮತ್ತು 2,000 ರೂಪಾಯಿ ಖರ್ಚಾಗ್ತದೆ. ಸಾವಿರಾರು ಮಂದಿ ಅಲ್ಲಿ ಹೋಗಿ ಮಾಡಿಸ್ಕೊಂಬರ್ತಕ್ಕಂಥದ್ದು ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಡ್ರೈವರ್ಗಳು. ಹಾಗಾಗಿ ನಮ್ಮ ದಲಿತ ಸೇನೆ ವತಿಯಿಂದ ಈ ದಿನ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ. ಆ ಮನವಿ ಪತ್ರ ಮುಖಾಂತರನೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಸಂಬಂಧಪಟ್ಟ ಸಚಿವರಿಗೆ, ಮಾನ್ಯ ಸಂಬಂಧಪಟ್ಟ RTOಗೆ ಮತ್ತು ವಿಜಯನಗರ ಜಿಲ್ಲಾ RTO ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವತ್ತು ಮನವಿ ಪತ್ರ ತಹಸೀಲ್ದಾರ್ ಮುಖಾಂತರ ಕೊಟ್ಟಿದ್ದೀವಿ. ಹಾಗಾಗಿ ತಾವೆಲ್ಲರಿಗೆ ತಿಳಿಸ್ತಾ ಇದ್ದೀವಿ. ಹಂಗಾಗಿ ಇವತ್ತು ಮನವಿ ಪತ್ರ ಕೊಟ್ಟಿದ್ದೀವಿ, ಎಲ್ಲರಿಗೆ ಮುಟ್ಸಲಂತೇಳಿ ನಾವು ಈ ಎಲ್ಲ ನಮ್ಮ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರು ತಾಯಪ್ಪಣ್ಣನವರು ಮತ್ತು ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಸೆಕ್ರೆಟರಿಗಳು, ಅಧ್ಯಕ್ಷರು, ಸರ್ವ ಸದಸ್ಯರು ಸೇರಿ ಇವತ್ತು ನಾವು ಒಂದು ಮನವಿ ಕೊಟ್ಟಿದ್ದೇವೆ. ಹಂಗಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಯಲಸಂಗಿ ಸಾರ್, ಜೈ ಗುಲ್ಬರ್ಗ ರಾಜ್ಯಾಧ್ಯಕ್ಷರು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.